ದಿಢೀರ್ ಕನ್ನಡದ ಖ್ಯಾತ ಸೀರಿಯಲ್ ನಟಿ ಆಗಿರುವಂತಹ ಮೇಘಾ ಶೆಟ್ಟಿ ಅವರು ಮದುವೆ ಆಗಿದ್ದಾರೆ. ನಿಜಕ್ಕೂ ಅಭಿಮಾನಿಗಳಿಗೆ ಶಾಕ್ ತಂದಿದೆ ವೀಕ್ಷಕರೇ. ಸೊ ಏಕಾಏಕಿ ಮದುವೆ ಆಗಿದ್ದು ಯಾಕೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಮೇಘಾ ಶೆಟ್ಟಿ ಅವರು ಕನ್ನಡದ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಹಲವಾರು ಒಂದು ಪಾತ್ರವನ್ನ ಮಾಡಿದ್ದಾರೆ. ಸೊ ಇವತ್ತು ಮದುವೆ ವಿಚಾರವಾಗಿ ಇಟ್ಟುಕೊಂಡು ಅದೆಷ್ಟೋ ಸಿನಿಮಾಗಳು ಬಂದು ಹೋಗಿವೆ. ಆದರೆ ಇವತ್ತು ಮದುವೆಯಲ್ಲಿ ರಿಯಲ್ ಆಗಿ ಮದುವೆ ಆಗಿದ್ದಾರೆ ಎಂದು ಕುತೂಹಲ ಕೆರಳಿಸಿದೆ ವೀಕ್ಷಕರೇ. ಸೊ ಒಂದು ಏನಪ್ಪಾ ಅಂದ್ರೆ, ಒಂದು ಮೇಘಾ ಶೆಟ್ಟಿ ಅವರು ಹಲವಾರು ಸೀರಿಯಲ್ಗಳಲ್ಲಿ ಮಾಡಿದ್ದು, ಜನಪ್ರಿಯತೆಯ ಒಂದು ಪಾತ್ರವನ್ನ ಮಾಡಿದ್ದು ಸೈ ಎನಿಸಿಕೊಂಡಿದ್ದಾರೆ. ಸೊ ಇದೀಗ ದಿಢೀರೆಂದು ದೇವಸ್ಥಾನವೊಂದರಲ್ಲಿ ತಾಳಿ ಕಟ್ಟಿರುವಂತಹ ಒಂದು ಫೋಟೋ ವೈರಲ್ ಆಗಿದ್ದು ಅಭಿಮಾನಿಗಳಿಗೆ ಹಾಗೆ ಅವರ ಕುಟುಂಬಕ್ಕೆ ಶಾಕ್ ತಂದಿದೆ ವೀಕ್ಷಕರೇ. ಸಿಂಪಲ್ ಆಗಿ ಮೇಘಾ ಶೆಟ್ಟಿ ಅವರು ರೀಲ್ಸ್ ಮಾಡಿಕೊಂಡು ಎಲ್ಲರನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ಅಭಿಮಾನಿಗಳಿಗೆ ಒಂದು ಖುಷಿಯನ್ನ ಕೊಡ್ತಾ ಇದ್ರು. ಸೊ ಸಡನ್ ಆಗಿ ಈ ರೀತಿ ದೇವಸ್ಥಾನದ ಬಳಿ ಹೋಗಿ ಒಂದು ತಾಳಿ ಕಟ್ಟುವ ಒಂದು ಫೋಟೋವನ್ನು ಹಾಕಿದ್ದಾರೆ. ಸೊ ಇದಕ್ಕೂ ನಿಜಕ್ಕೂ ಅಭಿಮಾನಿಗಳು ನಿಜವಾಗಿಯೂ ಮದುವೆ ಆಗಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಹಾಕ್ತಾ ಇದ್ದಾರೆ ವೀಕ್ಷಕರೇ. ಸೊ ಹರೀಶ್ ರಾಜ್ ಜೊತೆ ಅವರು ಒಂದು ಸೀರಿಯಲ್ ಅನ್ನ ಮಾಡಿದ್ರು. ಯಾವ್ದಪ್ಪ ಸೀರಿಯಲ್ ಅಂದ್ರೆ ಜೊತೆ ಜೊತೆಯಲ್ಲಿ ಚಿತ್ರತಂಡದ ಒಂದು ಸೀರಿಯಲ್. ಆರ್ಯವರ್ಧನ್ ಜೊತೆ ಇದ್ದಂತಹ ಅನು ಸಿರಿಮನೆ. ಸೊ ಮದುವೆ ಆಗುವ ಸನ್ನಿವೇಶ ಅದು. ಸೊ ಆರ್ಯವರ್ಧನ್ ಪಾತ್ರ ಮಾಡಿದ ಹರೀಶ್ ರಾಜ್ ಒಂದು ಪ್ರಶ್ನೆ ವೀಕ್ಷಕರಿಗೆ ಕೇಳಿದ್ದಾರೆ, ಶೂಟಿಂಗ್ ನಲ್ಲಿ ತಾಳಿ ಕಟ್ಟುವಾಗ ಎಷ್ಟು ಗಂಟೆ ಹಾಕ್ತಿವಿ ಅಂತ. ಸೊ ಇದು ಕುತೂಹಲ ಕೆರಳಿಸಿದ್ದು ಈ ಒಂದು ಫೋಟೋವನ್ನ ಒಂದು ಮೇಘಾ ಶೆಟ್ಟಿ ಅವರು ಹಾಕಿದ್ದು ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ. ಸೊ ಇದು ನಿಜವಾಗಿಯೂ ಕಟ್ಟಿರುವಂತಹ ಒಂದು ತಾಳಿ ಅಲ್ಲ, ಸೀರಿಯಲ್ ನಲ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ ನಲ್ಲಿ ಒಂದು ತೆಗೆದಿರುವಂತಹ ಒಂದು ಇದು. ನೀವು ತಾಳಿ ಕೊಟ್ಟೋದು ಕ್ಯಾಮ್ರಾಗೆ 1 ಗಂಟು ಹಾಕ್ತೀರಾ, 2 ಗಂಟು 3 ಗಂಟು ಹಾಕೋ ತರಹ ಕೈ ಮೂವ್ ಮಾಡ್ತೀರಾ ಎಂದು ಉತ್ತರ ನೀಡಿದ್ದಾರೆ. ಸೊ ಇದು ನಿಜಕ್ಕೂ ಆಗುವಂತಹ ಒಂದು ಸೀರಿಯಲ್ ನಲ್ಲಿ ಇರುವಂತಹ ಒಂದು ಇದು. ಸೊ ಅಭಿಮಾನಿಗಳು ಹರೀಶ್ ರಾಜ್ ಅವರಿಗೆ ಅನುಮಾನವಾಗಿ ಪ್ರಶ್ನೆ ಕೇಳಿರುವಂತದ್ದು. ಈ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ನಾವು ಇದರ ಬಗ್ಗೆ ಒಂದು ಫೋಟೋ ವೈರಲ್ ಆಗಿರೋ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನ ನಿಮಗೆ ಮುಂದೆ ತಿಳಿಸಿದ್ದೀವಿ ವೀಕ್ಷಕರೇ. ಇದು ರಿಯಲ್ ಆಗಿ ಮದುವೆ ಆಗಿರೋದು ಅಂತಲ್ಲ, ಸೀರಿಯಲ್ ನಲ್ಲಿ ಮದುವೆ ಆಗಿರೋದು. ಇದ್ರ ಬಗ್ಗೆ ನೀವೇನು ಹೇಳ್ತಾರೆ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.